ಅವರು ಸಾಕ್ಷಾತ್ ಪರಶಿವನ ಅವತಾರ, ಧರ್ಮ ರಕ್ಷಕರ ರಕ್ಷಕ, ಅಧರ್ಮಿಗಳ ಪಾಲಿಗೆ ಶಿಕ್ಷಕ. ಈ ನೆಲದ ಧರ್ಮ ಸಂಸ್ಕೃತಿಯ ಮೇಲೆ ದಾಳಿಯಾದಾಗ ಮುಂದೆ ನಿಂತು ಅದನ್ನ ರಕ್ಷಿಸಿದವರು, ಧರ್ಮಕ್ಕೆ ಚ್ಯುತಿಯಾದಾಗ ಮುಂದೆ ನಿಂತು ಅದನ್ನ ತಡೆದವರು ಅವರೇ ನಾಗ ಸಾಧುಗಳು. ಪ್ರಾಚೀನ ಕಾಲದಿಂದಲೂ ಹಿಂದೂ ಧರ್ಮದ ಉಳಿವಿಗಾಗಿ ಅನವರತ ಶ್ರಮಿಸಿದವರೇ ಈ ನಾಗ ಸಾಧುಗಳು. ನಾನೀಗ ಹೇಳ್ತಿರೋದು ಈ ನಾಗ ಸಾಧುಗಳ ಕಥೆಯನ್ನೇ. 8ನೇ ಶತಮಾನದಲ್ಲಿ ಜಗದ್ಗುರು ಶ್ರೀ ಶಂಕರಾಚಾರ್ಯರು ಹಿಂದೂ ಧರ್ಮದ ಉಳಿವಿಗಾಗಿ ಹುಟ್ಟುಹಾಕಿದ ಪರಂಪರೆಯೇ ನಾಗಸಾಧು ಪರಂಪರೆ. ಅಂದಿನಿಂದ ಧರ್ಮಕ್ಕೆ ಚ್ಯುತಿಯಾದಾಗಲೆಲ್ಲ ಈ ನಾಗ ಸಾಧುಗಳು ಮುಂದೆ ಬಂದು ಧರ್ಮವನ್ನ ರಕ್ಷಣೆ ಮಾಡಿದ್ದಾರೆ. ಅಪೂರ್ವ ಆಧ್ಯಾತ್ಮಿಕ ತೇಜಸ್ಸು, ತೋಳಿನಲ್ಲಿ ಕ್ಷಾತ್ರ ಬಲ, ಶಸ್ತ್ರ ಹಿಡಿದು ನಿಂತರೆ ವೈರಿಗಳ ರುಂಡವನ್ನ ಚಂಡಾಡುವ ಸಾಮರ್ಥ್ಯ ಈ ನಾಗ ಸಾಧುಗಳದ್ದು. ಹಿಂದೂ ಸಂತರಲ್ಲೇ ಅಗ್ರಗಣ್ಯರೇ ಈ ನಾಗ ಸಾಧುಗಳು. ಭಾರತ ಅನೇಕ ದಾಳಿಕೋರರಿಂದ ನಿರಂತರವಾಗಿ ನಲುಗಿದ ದೇಶ. ಶತಶತಮಾನಗಳ ಕಾಲ ಭಾರತದ ಮೇಲೆ ದಾಳಿ ಮಾಡಿದ್ರು ಇಲ್ಲಿನ ಅಸ್ಮಿತೆಯನ್ನ ತೆಗೆದು ಹಾಕೋಕೆ, ಅಳಿಸಿ ಹಾಕೋಕೆ ಯಾರಿಂದನೂ ಕೂಡ ಸಾಧ್ಯ ಆಗಲಿಲ್ಲ. ಇದಕ್ಕೆ ಕಾರಣ ಈ ನೆಲಕ್ಕಿರುವ ಶಕ್ತಿ, ನಾಗಸಾಧುಗಳ ಅಂತಃಶಕ್ತಿ. ಭಾರತದ ಮೇಲೆ ಖಿಲ್ಜಿ, ಗೋರಿ, ಬಾಬರ್ನಂತೆಯೇ ಇನ್ನಿಲ್ಲದಂತೆ ದಾಳಿ ಮಾಡಿದ್ದು ಅಫ್ಘಾನ್ ದಾಳಿಕೋರ ಅಹ್ಮದ್ ಶಾ ಅಬ್ದಲಿ. 1748 ಹಾಗೂ 1767ರಲ್ಲಿ ಈತ ಭಾರತದ ಮೇಲೆ 4ನೇ ಬಾರಿ ದಾಳಿ ಮಾಡಿದಾಗ ಮೊಘಲರು ಸ್ವಲ್ಪ ವೀಕ್ ಆಗಿದ್ರು. ಜೊತೆಗೆ ಉತ್ತರ ಭಾರತದಲ್ಲೂ ಕೂಡ ಹಿಂದೂ ರಾಜರು ಪ್ರಬಲರಾಗಿರ್ಲಿಲ್ಲ. ಈ ಕಾರಣದಿಂದ ಅವನಿಗೆ ಭಾರತಕ್ಕೆ ಬರೋಕೆ ದಾರಿ ಸುಲಭ ಆಗುತ್ತೆ. ಇದ್ರ ಪರಿಣಾಮ ಏನಾಯ್ತು ಗೊತ್ತಾ? ಆತ ದೆಹಲಿಯನ್ನ ವಶಪಡಿಸಿಕೊಳ್ತಾನೆ, ಸಿಕ್ಕ ದೇವಾಲಯಗಳನ್ನ ಧ್ವಂಸ ಮಾಡ್ತಾನೆ, ಎಲ್ಲ ಸಂಪತ್ತನ್ನ ದೋಚ್ತಾನೆ, ಅತ್ಯಾಚಾರ ಅನಾಚಾರಗಳು ಹೆಚ್ಚಾಗುತ್ತೆ. ಇಷ್ಟಕ್ಕೆ ಆತ ಸುಮ್ಮನಾಗ್ಲಿಲ್ಲ. ಬೇರೆ ಬೇರೆ ದೇವಾಲಯಗಳ ಮೇಲೆ ದಾಳಿ ಮಾಡೋಕೆ ತನ್ನ ಸೇನಾನಿ ನಜೀಬ್ ಖಾನ್ಗೆ ಆದೇಶವನ್ನ ಕೊಡ್ತಾನೆ. ಅವರ ಪ್ರಮುಖ ಟಾರ್ಗೆಟ್ ಮಥುರಾ, ವೃಂದಾವನ ಅಂದ್ರೆ ಗೊತ್ತಲ್ವಾ, ಕೃಷ್ಣನ ನಾಡು. ದಾರಿಯುದ್ದಕ್ಕೂ ಸಿಕ್ಕ ದೇವಾಲಯಗಳನ್ನ ಧ್ವಂಸ ಮಾಡ್ತಾರೆ, ಅಪಾರ ಸಂಪತ್ತನ್ನ ದೋಚ್ತಾರೆ. ಹಿಂದೂಗಳ ತಲೆ ತಂದವರಿಗೆ ತಲಾ 1 ತಲೆಗೆ 5 ರೂಪಾಯಿ ಬಹುಮಾನವನ್ನ ಘೋಷಣೆ ಮಾಡ್ತಾನೆ ಅಬ್ದಲಿ. ಕಂಡಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರವನ್ನ ಎಸಗಿದ್ರು. ಕೆಲವರು ಪ್ರಾಣ ಉಳಿಸ್ಕೊಳ್ಳೋಕೆ ಯಮುನೆಗೆ ಹಾರಿದ್ರು. 3 ದಿನ ಅಫ್ಘಾನ್ ಸೇನೆ ನಡೆಸಿದ ದಾಳಿಗೆ ಸಂಪೂರ್ಣ ಯಮುನೆಯೇ ಕೆಂಪಾಗಿತ್ತು. ಇದಕ್ಕೆ ಅಫ್ಘಾನ್ ಸೇನೆಗೆ 12 ಕೋಟಿ ಬಹುಮಾನ ಕೂಡ ಸಿಕ್ಕಿತ್ತು. ಇಷ್ಟಕ್ಕೆ ಅವರು ಸುಮ್ಮನಾಗ್ಲಿಲ್ಲ. ಈಗ ಸಂಪೂರ್ಣ ಅಫ್ಘಾನ್ ಸೇನೆ ಹೋಗೋದೇ ವೃಂದಾವನಕ್ಕೆ. ವೃಂದಾವನದಲ್ಲೂ ಕೂಡ ಈ ರಕ್ಕಸರು ತಮ್ಮ ಕ್ರೌರ್ಯವನ್ನ ಮುಂದುವರಿಸ್ತಾರೆ. ಅನಂತರ ಅವರು ತಲುಪೋದೆ ಆಗ್ರಾಕ್ಕೆ. ಆಗ್ರಾದ ನಂತರ ಅವರಿಗೆ ಗೋಕುಲದ ಮೇಲೆ ದಾಳಿ ಮಾಡಬೇಕು ಅಂತ ಮನಸ್ಸಾಗುತ್ತೆ. ಆಗ ಅವರು ಗೋಕುಲಕ್ಕೆ ಹೊರಡ್ತಾರೆ. ಆಗ ಗೋಕುಲದಲ್ಲಿ ಅಫ್ಘಾನ್ ಸೇನೆಯ ದಾಳಿಕೋರರಿಗೆ ಎದುರಾಗಿದ್ದೆ ನಾಗ ಸಾಧುಗಳು. ಮೈ ಇಡೀ ಭಸ್ಮ, ಮುಖಕ್ಕೆ ಅಡ್ಡನಾಮ, ಕೆದರಿದ ಕೂದಲು, ನೇತಾಡುವ ಜಟೆ. ಕೆಲವರ ಕೈಯಲ್ಲಿ ತ್ರಿಶೂಲ, ಇನ್ನು ಕೆಲವರ ಕೈಯಲ್ಲಿ ಕತ್ತಿ ಇತ್ತು, ಇನ್ನೊಂದು ಕೈಯಲ್ಲಿ ಕಮಂಡಲ. ಈ ಅವಸ್ಥೆಯನ್ನ ನೋಡಿದ ಅಫ್ಘಾನ್ ದಾಳಿಕೋರರಿಗೆ ಅಚ್ಚರಿಯಾಗಿತ್ತು, ಏನಪ್ಪಾ ಇದು ಅಂತ. ಅವರೆಲ್ಲ ಅನ್ಕೊಂಡಿದ್ರು ಈ ಬೈರಾಗಿಗಳೆಲ್ಲ ನಮಗೆ ಸುಲಭದ ತುತ್ತು, ಒಂದೇ ಏಟಿಗೆ ಅವರನ್ನ ನಿವಾಳಿಸಿ ಬಿಡಬಹುದು ಅಂತ. ಅದೇ ಅವರು ಮಾಡಿದ ತಪ್ಪು. ಯಾವಾಗ ದಾಳಿಕೋರರು ಗೋಕುಲದ ಮೇಲೆ ದಾಳಿ ಮಾಡ್ತಾರೋ ತಕ್ಷಣ ನಾಗ ಸಾಧುಗಳು ರಣರಂಗಕ್ಕೆ ಧುಮುಕಿದ್ರು. ಹರ ಹರ ಮಹದೇವ ಮುಗಿಲು ಮುಟ್ಟಿತ್ತು. ಶತ್ರುಗಳ ಲೆಕ್ಕಾಚಾರ ಉಲ್ಟಾ ಆಗಿತ್ತು. ಮುಂದೆ ಬಂದವರ ತಲೆ ಜಂಗನೆ ಹಾರಿತ್ತು. ನಾಗ ಸಾಧುಗಳ ಕೈಯಲ್ಲಿದ್ದ ಈಟಿ, ಭರ್ಜಿ, ತ್ರಿಶೂಲದಂತಹ ಆಯುಧಗಳು ಎದೆ ಸೀಳಿ ಹೋಗ್ತಾ ಇದ್ವು. ಯಾವಾಗ ಸೈನಿಕರು ಸಾಯ್ತಾ ಇದ್ರೋ ದಿಗಿಲುಗೊಂಡ ಅಬ್ದಲಿ ಮತ್ತಷ್ಟು ಸೈನಿಕರನ್ನ ಕಳಿಸ್ತಾನೆ. ಇದನ್ನ ತಿಳಿದ ತಕ್ಷಣ ಹರಿದ್ವಾರದಿಂದ ಮತ್ತಷ್ಟು ಸಾಧುಗಳು ಬರ್ತಾರೆ, ಸಂತರು ಬರ್ತಾರೆ ಯುದ್ಧಕ್ಕಾಗಿ. ಅಷ್ಟೊತ್ತಿಗಾಗ್ಲೇ 5,000 ಸೈನಿಕರು ಪ್ರಾಣವನ್ನ ಕಳ್ಕೊಂಡಿದ್ರು. ಅಲ್ಲಿ ರಕ್ತದ ಕೋಡಿಯೇ ಹರಿದಿತ್ತು. ಒಂದಿಷ್ಟು ಜನ ತೀವ್ರವಾಗಿ ಗಾಯಗೊಂಡಿದ್ರು. ಯುದ್ಧ ಮಾಡೋಕೆ ಸೈನಿಕರೇ ಇರಲಿಲ್ಲ. ಉಳಿದ ಒಂದಿಷ್ಟು ಜನಕ್ಕೆ ನಾಗ ಸಾಧುಗಳ ಜೊತೆ ಯುದ್ಧ ಮಾಡೋಕೆ ಮನ್ಸಿರ್ಲಿಲ್ಲ. ಅಂದ್ರೆ ಅಷ್ಟು ಭಯ ಇತ್ತು. ಅವರಿಗೆ 2 ಆಪ್ಷನ್ ಇದ್ದಿತ್ತು. ಒಂದು, ನಾಗ ಸಾಧುಗಳ ಜೊತೆ ಯುದ್ಧ ಮಾಡಿ ಪ್ರಾಣ ಕಳ್ಕೊಳ್ಬೇಕು, ಇಲ್ಲ ಸುಮ್ಮನೆ ಇಲ್ಲಿಂದ ಬಿಟ್ಟು ಓಡ್ ಹೋದ್ರೆ ಅಬ್ದಲಿ ಪ್ರಾಣ ತೆಗಿತಾನೆ. ಈ ರೀತಿಯ ಪರಿಸ್ಥಿತಿಯಲ್ಲಿ ಅಬ್ದಲಿಯ ಸೈನಿಕರಿದ್ರು. ಕೊನೆಗೂ ಹೇಗೋ ಆ ಸೇನೆಯ ಉಸ್ತುವಾರಿ ಅಬ್ದಲಿಯ ಮನವೊಲಿಸಿ ಯುದ್ಧದಿಂದ ಹಿಂದೆ ಸರಿಯೋಕೆ ಒಪ್ಪಿಸ್ತಾನೆ. ಇಷ್ಟೆಲ್ಲ ಆದ್ಮೇಲೆ ಕೊನೆಗೂ ನಾಗ ಸಾಧುಗಳು ಗೋಕುಲವನ್ನ ಸಂಪೂರ್ಣವಾಗಿ ರಕ್ಷಣೆ ಮಾಡೋದ್ರಲ್ಲಿ ಯಶಸ್ವಿಯಾದ್ರು. ಆದ್ರೆ ಈ ಯುದ್ಧದಲ್ಲಿ 2,000 ನಾಗಸಾಧುಗಳು ಮಡಿದಿದ್ರು. ನಾಗಸಾಧುಗಳ ಕ್ಷಾತ್ರ ತೇಜಸ್ಸನ್ನ ಗೋಕುಲವಾಸಿಗಳು ಇಂದಿಗೂ ಸ್ಮರಿಸ್ತಾರೆ. ಧರ್ಮ ರಕ್ಷಣೆಗೆ ನಾಗಸಾಧುಗಳ ಕೊಡುಗೆಯಾಗಿ ಗೋಕುಲ ಸಾಕ್ಷಿಯಾಗಿತ್ತು. ಜೋಗಿ ಜೋಗಿ ಜೋಗಿ